ಶಿವಮೊಗ್ಗದಲ್ಲಿ ಉದ್ಭವಿಸಿರುವಂತಹ ಬಂಡಾಯದ ಬೆಂಕಿ ಶಿವಮೊಗ್ಗದ ಬಿಜೆಪಿಯ ಒಡಲನ್ನ ಸುಡಬಾರದು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನಂತೂ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ಇದೆಲ್ಲದರ ಬೆನ್ನಲ್ಲೇ ಇವತ್ತು ಶಿವಮೊಗ್ಗಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇದ್ದಾರೆ. ಹೀಗಾಗಿ ಇನ್ನಷ್ಟು ರಾಜಕೀಯ ಚಟುವಟಿಕೆಗಳು ಅಲ್ಲಿ ಗರಿಗೆದರ್ತಾ ಇದೆ. ಈಶ್ವರಪ್ಪ ಅವರ ನಡೆ ಬಗ್ಗೆ ಪ್ರತಿ ಕ್ಷಣದ ಮಾಹಿತಿಯನ್ನ ಕೂಡ ಯಡಿಯೂರಪ್ಪ ಅವರು ಪಡಿತಾ ಇದ್ದಾರೆ. ಮನೆಯಲ್ಲೇ ಕೂತು ಈ ಬಗ್ಗೆ ಮಾಹಿತಿಯನ್ನ BS ಯಡಿಯೂರಪ್ಪ ಅವರು ಪಡ್ಕೊಳ್ತಾ ಇದ್ದಾರೆ ತಮ್ಮದೇ ಮೂಲಗಳಿಂದ. ಪ್ರಧಾನಿ ಆಗಮನದ ಹಿನ್ನೆಲೆಯಲ್ಲಿ ಈಶ್ವರಪ್ಪ ತಮ್ಮ ನಿರ್ಧಾರವನ್ನ ಬದಲಾಯಿಸ್ತಾರೆ ಅನ್ನುವಂತಹ ವಿಶ್ವಾಸ ಯಡಿಯೂರಪ್ಪ ಅವರಿಗಿತ್ತು. ಆದ್ರೆ ಆ ನಿರೀಕ್ಷೆ ಹುಸಿಯಾಗಿದ್ರಿಂದ ಸಹಜವಾಗೇ ಆತಂಕ ಇದೆ. ಇನ್ನೊಂದು ಕಡೆಗೆ ಬೆಳಗ್ಗೆಯಿಂದಲೇ BSY ಅವರ ಮನೆ ರಾಜಕೀಯ ಚಟುವಟಿಕೆಗಳ ಕೇಂದ್ರ ಬಿಂದುವಾಗಿರೋದು ಕೂಡ ಗಮನಿಸಬಹುದು ನಾವು. ಯಾಕಂದ್ರೆ ಒಬ್ಬೊಬ್ಬರೇ ನಾಯಕರು BSY ಮನೆಗೆ ಹೋಗಿ ಬರ್ತಾ ಇದ್ದಾರೆ. ಅವರಿಗೆ ಆದಂತಹ ಎಲ್ಲಾ ಪ್ರಯತ್ನಗಳನ್ನು ಕೂಡ ಹಾಗೂ ಈಶ್ವರಪ್ಪ ಅವರ ಆಪ್ತರು ಯಾರ್ಯಾರಿದ್ರು ಅವರೆಲ್ಲರ ಮೂಲಕ ಕೂಡ ಅವರ ಮನವೊಲಿಸೋದಕ್ಕೆ ಟ್ರೈ ಮಾಡಿದ್ರು. ಕನ್ವಿನ್ಸ್ ಮಾಡಿ ಬಿಡಬಹುದು ಈಸಿಯಾಗಿ ಅಂತ ಯಡಿಯೂರಪ್ಪ ಆದಿಯಾಗಿ ಅನೇಕ ರಾಜ್ಯ ಬಿಜೆಪಿ ನಾಯಕರು ಅಂದ್ಕೊಂಡಿದ್ರು. ಆದ್ರೆ ಕನ್ವಿನ್ಸ್ ಮಾಡೋಕ್ ಬರೋರನ್ನೇ ಕನ್ವಿನ್ಸ್ ಮಾಡಿ ಕಳಿಸ್ತಾ ಇದ್ದಾರೆ ಈಶ್ವರಪ್ಪ ಅವರು. ಈ ಸ್ಪರ್ಧೆಯ ಅನಿವಾರ್ಯತೆ ಏನು ಅಂತ ಹೇಳಿ ಕಳಿಸ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಪುನೀತ್. ಈಗ ಯಡಿಯೂರಪ್ಪ ನಿವಾಸಕ್ಕೆ ಇಲ್ಲಿ ತನಕ ಯಾವ್ಯಾವ ರಾಜಕೀಯ ನಾಯಕರು ಭೇಟಿ ಕೊಟ್ರು ಮತ್ತು ಈಶ್ವರಪ್ಪ ಅವರನ್ನ ಮನವೊಲಿಸುವಂತಹ ಕಾರ್ಯ ಯಡಿಯೂರಪ್ಪ ಮುಖಾಂತರ ಹೇಗ್ ಸಾಗ್ತಾ ಇದೆ, ಏನೇನ್ ಆಫರ್ ಇಟ್ಟಿದಂತೆ, ಏನೇನ್ ಡಿಸ್ಕಷನ್ಸ್ ಆಗಿದೆ, ಇಲ್ಲಿ ತನಕ ಫಲಪ್ರದ ಯಾಕೆ ಆಗ್ತಾ ಇಲ್ಲ ಅಂತ ಅನಿಸ್ತಾ ಇದೆ? ಖಂಡಿತವಾಗ್ಲೂ ಮಮತಾ, ಏನು ಇವತ್ತು ಶಿವಮೊಗ್ಗಕ್ಕೆ ನರೇಂದ್ರ ಮೋದಿ ಅವರು ಆಗಮಿಸುವಂತಹ ಬೆನ್ನಲ್ಲೇ ಆದರೆ KS ಈಶ್ವರಪ್ಪ ಅವರು ಬಂಡಾಯವಾಗಿ ನಿಂತಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ಇರುಸುಮುರುಸು ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಶಿವಮೊಗ್ಗಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಇಲ್ಲಿರುವಂತಹ ಜಿಲ್ಲಾ ನಾಯಕರು KS ಈಶ್ವರಪ್ಪ ಆಗಿರ್ಬೋದು, ಅವರು ಸಾಕಷ್ಟು ಒಂದು ಬಂಡಾಯ ಇರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿ ಅವ್ರನ್ನ ಬಂಡಾಯವನ್ನು ಶಮನ ಮಾಡುವಂತಹ ಕೆಲಸವನ್ನು ಕೂಡ ಈಗಾಗಲೇ ರಾಷ್ಟ್ರ ನಾಯಕರಾಗಿರ್ಬೋದು, ರಾಜ್ಯ ನಾಯಕರು ಕೂಡ ಮಾಡ್ತಾ ಇರುವಂಥ. ಆದರೆ ಯಾವುದೇ ರೀತಿಯಾದಂತಹ ಬಂಡಾಯಕ್ಕೆ ನಾವು ಬಂಡಾಯ ಬಿಟ್ಟು ಬರೋದಿಲ್ಲ ಅನ್ನುವಂತಹ ಒಂದು ಮಾತುಗಳನ್ನು ಕೂಡ ಈಗಾಗಲೇ ಹೇಳ್ತಾ ಇರುವಂಥದ್ದು. ಹಿನ್ನೆಲೆಯಲ್ಲಿ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಅವರು ಕೂಡ ಒಂದು ಮಾತನ್ನು ಹೇಳಿದ್ರು. ಇದು ರಾಜ್ಯಾಧ್ಯಕ್ಷರು ಅಂದ್ರೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋದಲ್ಲ, ರಾಷ್ಟ್ರ ನಾಯಕರು, ರಾಷ್ಟ್ರ ವರಿಷ್ಠರು ಕೂಡ ಇದನ್ನು ಆಯ್ಕೆ ಮಾಡ್ತಾರೆ. ಆದರೆ ಈಶ್ವರಪ್ಪ ಅವರು ಈ ರೀತಿಯಾಗಿ ಮಾಡ್ತಿರೋದು ಸರಿಯಲ್ಲ ಅನ್ನುವಂಥದ್ದು. ಹಿಂದೆ ಕೂಡ ನಾನು ವರ್ಣದಲ್ಲಿ ನಿಲ್ಬೇಕಾಗಿತ್ತು, ಆದರೆ ಟಿಕೆಟ್ ಕೈ ತಪ್ಪಿರುವಂತಹ ಹಿನ್ನೆಲೆಯಲ್ಲಿ ನಾನು ಯಾವುದೇ ರೀತಿಯಂತಹ ಬೇಜಾರು ಮಾಡ್ಕೊಂಡಿಲ್ಲ, ಇದು ವರಿಷ್ಠರ ನಿರ್ಧಾರ ಅನ್ನುವಂಥದ್ದು ಅವ್ರು ಹೇಳಿದ್ರು. ಆದರೆ ಬೆಳಿಗ್ಗೆಯಿಂದಲೂ ಕೂಡ ಯಡಿಯೂರಪ್ಪರ ನಿವಾಸಕ್ಕೆ ಸಾಕಷ್ಟು ಬಿಜೆಪಿ ನಾಯಕರು ಕೂಡ ಆಗಮಿಸ್ತಾರೆ. ಮತ್ತೆ KS ಈಶ್ವರಪ್ಪರ ಆಪ್ತರು ಕೂಡ ಆಗಮಿಸಿ ಅವ್ರನ್ನ ಮನವೊಲಿಸುವಂತಹ ಕೆಲಸವನ್ನು ಕೂಡ ಮಾಡಬೇಕು, ಯಾವ ರೀತಿಯಾಗಿ ಮಾಡಬೇಕು ಅನ್ನುವಂಥದ್ದು ಎಲ್ಲವೂ ಕೂಡ ಲೆಕ್ಕಾಚಾರ ಮಾಡುವಂತಹ ಕೆಲಸವೂ ಕೂಡ ಮಾಡ್ತಾ ಇದ್ದಾರೆ ಮಮತಾ.